ದೊಡ್ಡವನು ನೀನೆ, ತಲೆನೋ ಕೆಟ್ಟಿದೆ ನಿಂಗೆ. ಸರಿಯಾಗಾದ್ರೆ ನಿನ್ನ ಮಾತನ್ನ ನೋಡ್ತೀವಿ. ಆ ದಿನದಿಂದ ಎಲ್ಲಾ ಪಕ್ಷಿಗಳು ಯಾವ ಮರದಲ್ಲಿ ಹಣ್ಣನ್ನು ತಿಂತವೋ ಆ ಮರದ ಎಲೆಯನ್ನು ತಗೊಂಡ್ ಬಂದು ಅದ್ರಲ್ಲಿ ಹಾಕ್ತಿದ್ವು. ಗೆಳೆಯರೇ, ಈ ಮಳೆಗೆ ನಾವು ಬೇರೆ ಕಾಡಿಗೆ ಹೋಗಿ ಏನು ತಿನ್ನಕ್ ತರಕ್ಕಾಗಲ್ಲ. ನೆಲದ ಮೇಲೆ ನೀರು ತುಂಬಿದೆ, ದಾರಿನೂ ನಮಗೆ ಮಿಸ್ ಆಗುತ್ತೆ. ಸರಿಯಾಗಿ ಹೇಳ್ದೆ ನೀನು. ಈಗ ಮಳೆ ನಿಂತ ನಂತರನೇ ಏನಾದ್ರೂ ಮಾಡಕ್ಕಾಗುತ್ತೆ. ಎಲ್ಲಾ ಪಕ್ಷಿಗಳು ಕಾಯ್ತಾ ಇರ್ತವೆ, ಆದ್ರೆ ಮಳೆ ಮಾತ್ರ ನಿಲ್ಲೋ ತರನೇ ಇಲ್ಲ. ಎಲ್ಲರೂ ತುಂಬಾ ಹಸುವಿನಿಂದ ನರ್ಲಾಡ್ತಾ ಇರ್ತಾರೆ. ಏನ್ ಮಾಡೋದಂತ ಅರ್ಥ ಆಗಲ್ಲ. ಆಗ ಸೋನು ಪಕ್ಷಿ ಕೂಡ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ. ಹೇಳಿ, ಏನು ಟೆನ್ಷನ್ ಅಲ್ಲಿದ್ದೀರಾ ನೀವು? ನೀನು ಸರಿಯಾಗಿ ಹೇಳ್ದೆ ಸೋನು. ನಾವು ಇವತ್ತಿನ ಬಗ್ಗೆ ಮತ್ತೆ ನಾಳೆ ಬಗ್ಗೆನೂ ಆಲೋಚನೆ ಮಾಡಬೇಕಿತ್ತು. ಇವತ್ತು ನಾವೆಲ್ಲ ಹಸುವೆಯಿಂದ ಇದ್ದೀವಿ. ನಿನ್ನ ಮಾತು ಕೇಳಿದಿದ್ರೆ ನಾವೆಲ್ಲ ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ನನಗೆ ಗೊತ್ತಿತ್ತು ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಟೈಮ್ಗೆ ಅಂತ. ಹಾ, ಈಗಂತೂ ತುಂಬಾ ಟೈಮ್ ಆಯ್ತು. ಇನ್ನಂತೂ ನೀವು ಸಾಯೋದೇ ಅಷ್ಟೇ. ಅಣ್ಣ, ಈ ಸಾರಿ ನಾವೇನಾದ್ರೂ ಜೀವಂತವಾಗಿದ್ರೆ ನೀವ್ ಹೇಳೋ ಮಾತನ್ನು ಖಂಡಿತ ನಾವಿನ್ಮೇಲೆ ಕೇಳ್ತೀವಿ. ನೀವಂತೂ ಈಗ ಬದಲಾಗಿ ಆಯ್ತಲ್ವಾ? ಹಾಗಾದ್ರೆ ಇನ್ನು ನಾನು ಹೇಳ್ತೀನಿ ಆ ಬುಟ್ಟಿಲಿ ನಾನು ಯಾಕೆ ಎಲೆನಾಗ್ತಿದ್ದೆ ಅಂತ.